ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ಇಂಗ್ಲೆಂಡ್ ಸಾರ್ವತ್ರಿಕ ಚುನಾವಣೆಯ ಬಹುನಿರೀಕ್ಷಿತ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ. ಇಂಗ್ಲೆಂಡ್ನಲ್ಲಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬೆಂಗಳೂರಿನ ಅಳಿಯ ರಿಷಿ ಸುನಕ್ ಅವರ ಅಧಿಕಾರದ ಅವಧಿ ಅಂತ್ಯವಾಗಿದೆ. ಭಾರತೀಯ ಮೂಲದ ರಿಷಿ ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷ ಹೀನಾಯ ಸೋಲು ಕಂಡಿದ್ದು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ 14 ವರ್ಷಗಳ ಬಳಿಕ ಲೇಬರ್ ಪಕ್ಷ ಅಧಿಕಾರದ ಗದ್ದುಗೆ ಏರಿದೆ. ಲೇಬರ್ ಪಕ್ಷದ ನಾಯಕ ಕೈರ್ ಸ್ಟಾರ್ಮರ್ ಇಂಗ್ಲೆಂಡ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಸೂರ್ಯ ಮುಳುಗದ ನಾಡು ಎಂದೇ ಕರೆಸಿಕೊಳ್ಳುವ ಇಂಗ್ಲೆಂಡ್ನ ಈ ಬಾರಿಯ ಪಾರ್ಲಿಮೆಂಟ್ ಚುನಾವಣೆ ಹೊಸ ಯುಗಾರಂಭಕ್ಕೆ ನಾಂದಿ ಹಾಡಿದೆ. 650 ಸ್ಥಾನಗಳಿಗೆ ನಡೆದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಲೇಬರ್ ಪಾರ್ಟಿ 326 ಸೀಟ್ಗಳನ್ನು ಗೆಲ್ಲುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಪತಿಯಾಗಿ ಹೊರಹೊಮ್ಮಿದೆ. ಸತತ 14 ವರ್ಷಗಳಿಂದ ಇಂಗ್ಲೆಂಡ್ನಲ್ಲಿ ಕನ್ಸರ್ವೇಟಿವ್ ಪಾರ್ಟಿಯೇ ಅಧಿಕಾರದಲ್ಲಿತ್ತು. ಇದೀಗ ನಡೆದ ಇಂಗ್ಲೆಂಡ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಲೇಬರ್ ಪಕ್ಷಕ್ಕೆ ಭರ್ಜರಿ ಗೆಲುವು ಸಾಧಿಸಿದೆ. ಇಂಗ್ಲೆಂಡ್ನಲ್ಲಿ 14 ವರ್ಷಗಳ ಬಳಿಕ ಲೇಬರ್ ಪಕ್ಷಕ್ಕೆ ಅಧಿಕಾರದ ಗದ್ದುಗೆ ಸಿಕ್ಕಿದೆ. ಲೇಬರ್ ಪಕ್ಷದ ನಾಯಕ ಕೈರ್ ಸ್ಟಾರ್ಮರ್ ಬ್ರಿಟನ್ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಂದು ವಿಶೇಷವೆಂದರೆ, ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಕೈರ್ ಸ್ಟಾರ್ಮರ್ ಕರ್ನಾಟಕದ ನೀರಜ್ ಪಾಟೀಲ್ ಜೊತೆ ಬಸವೇಶ್ವರರಿಗೆ ಗೌರವ ಸಮರ್ಪಿಸಿದ್ದ ಫೋಟೋ ಕೋಟಿ ಭಾರತೀಯರ ಗಮನ ಸೆಳೆದಿದೆ. ರಿಷಿ ಸುನಕ್ ಅವರು ಕಳೆದ 2022ರಲ್ಲಿ ಇಂಗ್ಲೆಂಡ್ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು. ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷ ಚುನಾವಣೆಯಲ್ಲೂ ಸೋತರು. ರಿಷಿ ತಮ್ಮ ರಿಚ್ಮಂಡ್ ಅಂಡ್ ನಾರ್ತ್ ಲಂಡನ್ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ಹಾಲಿ ಪ್ರಧಾನಮಂತ್ರಿಗಳು ಇದುವರೆಗೂ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಿಲ್ಲ. ಅದೇ ಸಂಪ್ರದಾಯ ಪರಂಪರೆಯನ್ನು ರಿಷಿ ಸುನಕ್ ಮುಂದುವರೆಸಿದ್ದಾರೆ. ಚುನಾವಣಾ ತೀರ್ಪನ್ನು ಸ್ವಾಗತಿಸಿರುವ ರಿಷಿ ಸುನಕ್ ಅವರು, ಇವತ್ತು ನನಗೆ ತುಂಬ ಕಠಿಣವಾದ ದಿನ. ಜನರ ಆದೇಶಕ್ಕೆ ತಲೆಬಾಗಿದ್ದೇನೆ. ವಿಶ್ವದ ಅತ್ಯುತ್ತಮ ದೇಶದ ಪ್ರಧಾನಿ ಹುದ್ದೆಗೆ ಗೌರವದಿಂದ ವಿದಾಯ ಹೇಳುತ್ತಿದ್ದೇನೆ ಎಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥರಾದಂತಹ ನಾರಾಯಣ ಮೂರ್ತಿ ಹಾಗೂ ಸುಧಾ ಮೂರ್ತಿಯವರ ಅಳಿಯರಾಗಿರುವ ರಿಷಿ ಸೋಲಿಗೆ ಕಾರಣವಾದರೂ ಏನು? ಬ್ರಿಟನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ರಿಷಿ ಸುನಕ್ ನಾಯಕತ್ವದಲ್ಲಿ ಐತಿಹಾಸಿಕ ಹೀನಾಯ ಸೋಲು ಕಂಡಿದೆ. ಇದಕ್ಕೆ ರಾಜಕೀಯ ವಿಶ್ಲೇಷಕರು ಹಲವು ಕಾರಣಗಳನ್ನು ನೀಡುತ್ತಿದ್ದಾರೆ. ಆರ್ಥಿಕ ನೀತಿಗಳಲ್ಲಿನ ಎಡವಟ್ಟು, ಸಾಲು ಹಗರಣಗಳ ಆರೋಪಗಳಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಹೇಳಲಾಗ್ತಿದೆ. ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಿಷಿ ಸುನಕ್ ಪಕ್ಷದ ಸದಸ್ಯರಿಗೆ ಕ್ಷಮೆ ಕೇಳಿ ಸೋಲಿನ ಹೊಣೆಯನ್ನು ಹೊತ್ತಿದ್ದಾರೆ. ಬ್ರಿಟನ್ ಪ್ರಧಾನಿ ಆಗಿದ್ದ ಭಾರತೀಯ ಮೂಲದ ಇನ್ಫೋಸಿಸ್ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿ ಹಾಗೂ ಸುಧಾ ಮೂರ್ತಿ ಅವರ ಅಳಿಯರೂ ಆಗಿರುವಂತಹ ರಿಷಿ ಸುನಕ್ ಅವರ ಆಡಳಿತ ಕೊನೆಗೂ ಅಂತ್ಯಗೊಂಡಿದೆ. ಹೊಸ ಪ್ರಧಾನಿಯ ಹೊಸ ಆಡಳಿತದ ವೈಖರಿ ಹೇಗಿರಲಿದೆ ಹಾಗೂ ಭಾರತದ ಜೊತೆಗೆ ಸಂಬಂಧ ಹೇಗಿರಲಿದೆ ಎಂಬುದು ಮುಂದಿನ ಕುತೂಹಲ. ನಮಸ್ಕಾರ.